ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದುವರೆಗೆ ಅದರ ಮೇಲೆ ಎಲ್ಲಿ ಕ್ರಮ ಹಾಕಿರಲಿಲ್ಲ. ಈಗ ಅದರ ಮೇಲೆ ವಿಶೇಷವಾಗಿ ಕಾಳಜಿ ವಹಿಸ್ತಾ ಇದ್ದಾರೆ. ಯಾಕೆ ಅದರ ಇರ್ತಕ್ಕಂಥ ಉದ್ದೇಶ ಏನು ಅಂತ? ಎಲ್ಲ ವಿಶೇಷವಾಗಿ ಕನ್ಫ್ಯೂಷನ್ ಆಗಿದ್ದಾರೆ. ಅರೆ ಅವರು ಕತ್ತಿ ಅವ್ರನ್ನ ಬಿಟ್ಟು ಅವ್ರು ಬಂದ್ರು, ನಾವೇನೋ ಅವ್ರನ್ನ ಬರ್ರಿ ಅಂತ ನಾವೇನು ಹೋಗಿಲ್ಲ. ರಾಜಕೀಯ ಅನಿವಾರ್ಯತೆಯಿಂದ ಅವರು ಹೊರಗೆ ಬಂದಾಗ ಅನಿವಾರ್ಯವಾಗಿ ನಮ್ಮ ಕಡೆ ಆಶ್ರಯಕ್ಕೆ ಬಂದರು. ಕೆಲವರು ಜಲ್ಲಿ ಅವ್ರ ಕಡೆ ಹೋದರು, ಕೆಲವರು ನಮ್ಮವ್ರು ಇದ್ದರು. ಅವ್ರು ಮಿಕ್ಸ್ ಆಗಿ ನಾವು ಕತ್ತಿ ಅವರಿಂದ ಹೊರಗೆ ಬರ್ತೀವಿ, ನಾವು ಸ್ವತಂತ್ರ ಆಡಳಿತ ಮಾಡ್ತೀವಿ, ನಮಗೆ ಸಪೋರ್ಟ್ ಮಾಡ್ತೀವಿ, ನಾವು ಸಪೋರ್ಟ್ ಮಾಡ್ತೇವೆ. ಕೇವಲ ಅವರು ಸಪೋರ್ಟ್ ಮಾತ್ರ ಮಾಡ್ತಾ ಇದ್ದಾರೆ. ಸಪೋರ್ಟ್ ಮಾಡ್ತೀವಿ, ಇನ್ನು ಅವ್ರ ಪರವಾಗಿ ನಾನು ನಿಲ್ಲೇಬೇಕು ಚುನಾವಣೆಯಲ್ಲಿ. ಸೊ ಹೀಗಾಗಿ ಇದು ಈ ಥರ ಅಲ್ಲಿ ಬೆಳೆದು ಬಂದಂಥ ಒಂದು ಭಾಷಣ ಕೂಡ ರಾಜಕೀಯದಲ್ಲಿ ಅವರವರ ಭದ್ರಕೋಟೆ ಎಲ್ಲರೂ ಭದ್ರ ಮಾಡಲಿಕ್ಕೆ ಎಲ್ಲ ನಾನಾ ತಂತ್ರಗಾರಿಕೆ ಮಾಡ್ತಾರೆ. ಅದನ್ನು ನಾವು ಬೀದಿಸುವಂಥ ಕೆಲಸ ನಮ್ದು ಇರ್ತೈತೆ, ಅವ್ರು ಕಟ್ಟುವಂಥ ಕೆಲಸ ಅವ್ರು ಮಾಡ್ತಾರೆ. ಈ ರಾಜಕೀಯಲೆಲ್ಲ ಇದು ಸ್ವಾಭಾವಿಕ. ಸರ್, DCC ಬ್ಯಾಂಕ್ ಒಳಗೆ ಈಗ ಯರಗಟ್ಟಿ, ಕಿತ್ತೂರು ನಿಮ್ಮ ಕ್ಯಾಂಡಿಡೇಟ್ನು ಅದಾರ, ಇನ್ನೊಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಅವ್ರ ಕ್ಯಾಂಡಿಡೇಟ್ನು ಅದಾರ. ಗೊಂದಲ ನಿವಾರಣೆ ಯಾವ ರೀತಿ? ಗೊಂದಲ ಏನಿಲ್ಲ, ಮುಂಚೆ ಹೇಳಿಲ್ಲ. ಕೆಲವು ಅವಿರೋಧ ಆಗ್ತಾವ, ಕೆಲವು ಚುನಾವಣೆ ಆಗ್ತಾವ, ಪಕ್ಷಾತೀತವಾಗಿದೆ. ಅವರು ಸುಮಾರಾಗಿ ಅವಿರೋಧ ಆಗ್ತಾವ, ಕೆಲವು ಭಾಳ ಜಿದ್ದಿ ಚುನಾವಣೆ ಆಗ್ತಾವೆ, ಕೆಲವು ನಾರ್ಮಲ್ ಆಗ್ತವೆ, ನಾಮಿನಲ್. ಎಲ್ಲ ರೀತಿ ಆಗುತ್ತೆ. ಕೆಲವು ಹೊಂದಾಣಿಕೆ ಆಗಲು ಹೊಂದಾಣಿಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕೆಲವು ಕಡೆ ಚುನಾವಣೆ ಅನಿವಾರ್ಯದ ಚುನಾವಣೆ ಆಯ್ತು ಅಷ್ಟೇ. ಅದರಲ್ಲಿ ಏನೋ ಅಂಥದ್ದು ಇಲ್ಲ, ಇನ್ನೂ ಡಿಸಿಷನ್ ತೊಗೋಬೇಕು, ತೊಗೊಳ್ತೀವಿ. ತೊಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಬೆಳಗಾವಿ ಜಿಲ್ಲೆಯಾದಂಥ ಒಂದು ಇದನ್ನ ಎಬ್ಬಿಸ್ತಾ ಇದ್ದಾರೆ. ಕತ್ತಿ ಕುಟುಂಬ ವರ್ಷದ ಜಾರಕಿಹೊಳಿ ಕುಟುಂಬ ಇವು ರಾಜಕೀಯವಾಗಿ ಇದು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅದಿದೆನಾ ಅಥವಾ ಏನಾದರೂ ಇರ್ತಕ್ಕಂಥದ್ದು ಕೇವಲ ಅಲ್ಲಿ ಹಿತರಕ್ಷಣೆ ಅಷ್ಟೇನೇ ಇದೆನಾ ಅಂತ? ಹಿತರಕ್ಷಣೆ ಅಷ್ಟೇ. ಅದು ಆಕಸ್ಮಿಕ ಆಗಿರುವಂಥ ಘಟನೆ ಹೇಳಿದಲ್ಲ. ಅವ್ರ ಜೊತೆ ಇದ್ದಂಥ ಕತ್ತಿ ಜೊತೆ ಇದ್ದಂಥ ಫಾಲೋವರ್ಸು, ಅವರಿಂದ ಆಯ್ಕೆ ಆದವರು ಹೊರಗಡೆ ಬಂದರು. ನಮ್ಮವ್ರ ಜೊತೆ ಕೂಡಿ ನಾವು ಸಪ್ರೇಟಾಗಿ ಆಡಳಿತ ಮಾಡ್ತಿದ್ದವ್ರು ಸಪೋರ್ಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಹಿತರಕ್ಷಣೆ ಒಂದೇ ಅಲ್ಲಿ ಅಜೆಂಡಾ.